ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಹಗರಣಗಳ ವಿಚಾರಗಳು ಎತ್ತುವಂತಹ ಪ್ರಶ್ನೆಗಳೀಗ ಬರ್ತಾ ಇದೆ. ಯಾಕೆ ಅಂತಂದರೆ ಸಾಲು 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 ಹಗರಣಗಳಿಗೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ. ಯಾಕೆ ಈ ಹಗರಣಗಳು ನಡೆಯುತ್ತೆ ಅನ್ನೋ ಪ್ರಶ್ನೆ. ನಿಜವಾಗಿಯೂ ಕೂಡ ವಿದ್ಯಾರ್ಥಿಗಳಿಗೆ ಎಲ್ಲೂ ಕೂಡ ನ್ಯಾಯ ಇಲ್ವಾ ಅನ್ನುವಂಥ ಪ್ರಶ್ನೆ. ಯಾಕೆ ಅಂತಂದರೆ ಈಗ ಬ್ರಹ್ಮಾಂಡ ಭ್ರಷ್ಟಾಚಾರ ಬಗೆದಷ್ಟು ಬಯಲಾಗ್ತಾ ಇರೋದು KPSCಯಲ್ಲೂ ಕೂಡ. ಮತ್ತೊಂದು ಏನು ಅಂತಂದರೆ KS ಪರೀಕ್ಷೆಯಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಇನ್ನೊಂದು ಕೃಷಿ ಇಲಾಖೆಯಲ್ಲೂ ಕೂಡ ಅಕ್ರಮದ ವಾಸನೆ ಬರ್ತಾ ಇದೆ. ಪ್ರಶ್ನೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಅಧಿಕಾರಿಯೊಬ್ಬರು ಬೆದರಿಕೆ ಹಾಕ್ತಾರಂತೆ. ಏನು ಹೇಳೋಣ ಇದಕ್ಕೆ? ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. KAS ಪರೀಕ್ಷೆಯಲ್ಲೂ ಕಾಸಿನ ಸದ್ದು. KPSC ಹೊಸ ಹಗರಣ ಬಟಾಬಯಲು. ಕೋಟಿ ಕೋಟಿ ಡೀಲ್ನಲ್ಲಿ ಕಾಣದ ಕೈ. ಉದ್ಯೋಗಾಕಾಂಕ್ಷಿಗಳ ಪಾಲಿನ ವರವಾಗಬೇಕಿದ್ದ ಸರ್ಕಾರಿ ನೌಕರಿಗಳು ಕಾಸಿಗೆ ಸೇಲಾಗ್ತಾ ಇರುವ ಆರೋಪಗಳು ಪದೇ ಪದೇ ಕೇಳಿ ಬರ್ತಾ ಇವೆ. ಇತ್ತೀಚೆಗೆ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಗೆ 80 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ ಆರೋಪ ರಾಜ್ಯಾದ್ಯಂತ ಸದ್ದು ಮಾಡಿದ್ದು ಇದೆ. ಈಗ ಅಂಥದ್ದೇ ಮತ್ತೊಂದು ಹಗರಣದ ಆರೋಪ ಕೇಳಿ ಬಂದಿದೆ. ಹೌದು, ಯುವಕರ ಭವಿಷ್ಯ ಕಟ್ಟಬೇಕಾಗಿದ್ದ KPSC ಈಗ ಕಾಸಿಗೆ ಹುದ್ದೆಗಳನ್ನ ಮಾರಾಟ ಮಾಡ್ಕೊಳ್ತಾ ಇದೆಯಂತೆ. KAS ಪರೀಕ್ಷೆಯಲ್ಲೂ ಕೋಟಿ ಕೋಟಿ ಡೀಲ್ ಮಾಡಿರುವ ಆರೋಪ ಕೇಳಿ ಬಂದಿದೆ. ಒಂದೊಂದು ಅಕ್ರಮದ ಹಿಂದೆ KPSC ಸದಸ್ಯರೊಬ್ಬರು ಶಾಮೀಲಾಗಿದ್ದಾರೆ ಎನ್ನುವ ಗಂಭೀರ ಆರೋಪ ಇದೆ. ಈ ಬಗ್ಗೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಯುವ ಜನತೆಯ ಭವಿಷ್ಯವನ್ನ ಕಟ್ಟಬೇಕಾಗಿರುವಂತಹ KPSCಯಲ್ಲಿ ಈಗ ಕಾಸಿನದ್ದೇ ಸದ್ದು. ಸರ್ಕಾರಿ ಹುದ್ದೆ ಬೇಕಾದ್ರೆ ಕಾಸು ಕೊಡಬೇಕು ಅನ್ನುವಂತಹ ಮಟ್ಟಿಗೆ KPSC ದಿನಕ್ಕೊಂದು ಹಗರಣವನ್ನ ಮೈ ಮೇಲೆ ಹಾಕಿಕೊಳ್ತಾ ಇದೆ. ಒಂದ್ ಕಡೆಯಿಂದ ಪಶು ವೈದ್ಯಾಧಿಕಾರಿಗಳ ಹುದ್ದೆಗೆ ಬರೋಬ್ಬರಿ 80 ಲಕ್ಷಕ್ಕೆ ಏಜೆಂಟರ್ಗಳು ಡಿಮ್ಯಾಂಡ್ ಅನ್ನ ಇಟ್ಟಿರುವ ಬಗ್ಗೆ ದೂರು ದಾಖಲಾಗಿತ್ತು. ಈ ಬಗ್ಗೆ ತನಿಖೆಯೂ ಕೂಡ ನಡೀತಾ ಇದೆ. ಇದರ ಮಧ್ಯೆ ಈಗ KS ಹುದ್ದೆಗೂ ಕೂಡ KPSCಯ ಸದಸ್ಯರೊಬ್ಬರು ನೇರವಾಗಿ ಅಭ್ಯರ್ಥಿಗೆ ಲಂಚಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿದ್ದು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. 25 ಅಂಕಗಳಿಗೆ 1.5 ಕೋಟಿ, 75 ಲಕ್ಷ ಅಡ್ವಾನ್ಸ್ ಕೊಟ್ರ ಅಭ್ಯರ್ಥಿ. KAS ಹುದ್ದೆಗಾಗಿ ಅಭ್ಯರ್ಥಿಗಳಿಗೆ ಆಮಿಷ ಒಡ್ಡಲಾಗ್ತಾ ಇದೆ. ಹುದ್ದೆಗಳ ನೇಮಕಾತಿ ಒಂದು ಕಡೆಯಾದರೆ ಇತ್ತೀಚೆಗೆ ಪರೀಕ್ಷೆಗಳಲ್ಲಿ ಅಂಕ ಸಂಪಾದಿಸುವುದಕ್ಕೂ ಕೋಟಿ ಕೋಟಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ. ಒಬ್ಬ ಅಭ್ಯರ್ಥಿಯು 25 ಅಂಕ ಗಳಿಸಬೇಕಾದ್ರೆ 1.5 ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರಂತೆ. ಅದರಲ್ಲಿ ಅಭ್ಯರ್ಥಿಯೊಬ್ಬರು 75 ಲಕ್ಷ ರೂಪಾಯಿವರೆಗೂ ಅಡ್ವಾನ್ಸ್ ಕೊಟ್ಟಿದ್ದಾರೆ ಎನ್ನೋ ಆರೋಪ ಇದೆ. ನಾವು ಇಬ್ಬರ ಮೇಲೆ FIR ಮಾಡಿದ್ದೆ. ಅಂದ್ರೆ ಪ್ರಿಲಿಮಿನರಿ ಎನ್ಕ್ವೈರಿ. ಒಂದು ಭೋಜನ್ ನಾಯ್ಕು ಮತ್ತೆ ಅನೂಪ್ ಅಂತ ಕ್ಯಾಂಡಿಡೇಟ್ ಇಬ್ರು 1.5 ಕೋಟಿಗೆ ಮಾತಾಡಿ ಬರೀ 25 ಮಾರ್ಕ್ಸ್ ಇಂಟರ್ವ್ಯೂಗೆ 75 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅನೂಪ್ ಅಂತ ಹೇಳಿ. ಅದು ಇನ್ನೂ ಪ್ರಿಲಿಮಿನರಿ ಎನ್ಕ್ವೈರಿ CDR ಅಲ್ಲಿ ತಗೊಂಡು ಕಾಲ್ ಡೀಟೇಲ್ ರೆಕಾರ್ಡ್ ಅಲ್ಲಿ ಇನ್ನು ಚೆಕ್ ಮಾಡ್ತಿದ್ದಾರೆ. ವಿತಿನ್ 14 ಡೇಸ್ ಒಳಗಡೆ ಪ್ರಿಲಿಮಿನರಿ ಎನ್ಕ್ವೈರಿ ಆಗಿ FIR ಆಗಬೇಕು. 32 ಡೇಸ್ ಆದ್ರೂ KPSC ಇಂದ ಡಾಕ್ಯುಮೆಂಟ್ಸ್ ಕಳಿಸಿಲ್ಲ. ಡೈರೆಕ್ಟ್ 1-to-1 ಕಾಂಟ್ಯಾಕ್ಟ್ ತಗೊಳಂಗೆ ಇಲ್ಲ. ಸಪೋಸ್ ಏಜೆಂಟ್ ಇತ್ತು ಅಂದ್ರೆ ನಾನೆಲ್ಲ ಏಜೆಂಟ್ ಮೇಲೆ ಹಾಕ್ಬೋದಿತ್ತು. ಆದ್ರೆ ಡೈರೆಕ್ಟ್ ಮೆಂಬರ್ಸ್ ಕ್ಯಾಂಡಿಡೇಟ್ ಜೊತೆ ಡಿಸ್ಕಷನ್ ಇರೋದ್ರಿಂದ, ಕಾಂಟ್ಯಾಕ್ಟ್ ಮಾಡಿರೋದ್ರಿಂದ ಅವ್ರ ಮೇಲೆ FIR ಮಾಡ್ಕೊಂಡು ಅವ್ರನ್ನ ಜೈಲಿಗೆ ಕಳ್ಸಂತ ಕೆಲಸ ಆಗ್ಬೇಕು. ಕೃಷಿ ಅಧಿಕಾರಿಗಳ ನೇಮಕಾತಿಯಲ್ಲೂ ಅಕ್ರಮ. ವಿದ್ಯಾರ್ಥಿಗಳ ಜೊತೆ IAS ಅಧಿಕಾರಿ ದರ್ಪ. ಅಧಿಕಾರಿ ಜೊತೆಗಿನ ಸಂಭಾಷಣೆ ಆಡಿಯೋ ರಿಲೀಸ್. ಕೃಷಿ ಅಧಿಕಾರಿಗಳ ನೇಮಕಾತಿಯಲ್ಲೂ ಅಕ್ರಮ ನಡೆದಿರುವ ಆರೋಪ ಕೇಳಿ ಬಂದಿದೆ. ವಿದ್ಯಾರ್ಥಿಗಳ ಜೊತೆ IAS ಅಧಿಕಾರಿಯೊಬ್ಬರು ದರ್ಪ ಪ್ರದರ್ಶಿಸಿದರು ಎನ್ನಲಾಗಿದೆ. ಕೃಷಿ ಅಧಿಕಾರಿಗಳ ನೇಮಕಾತಿ ಅಕ್ರಮ ಖಂಡಿಸಿ ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸ್ಥಳಕ್ಕೆ ಹೋಗಿ ಖುದ್ದು CM DKಶಿ ಅವರೇ ಮನವಿ ಆಲಿಸಿದರು. ಇಷ್ಟಾದರೂ ವಿದ್ಯಾರ್ಥಿಗಳಿಗೆ ಕೃಷಿ ಇಲಾಖೆ ಕಾರ್ಯದರ್ಶಿ ಧಮಕಿ ಹಾಕಿದ್ದಾರಂತೆ. ವಿದ್ಯಾರ್ಥಿಗಳಿಗೆ ಬೈದು ಆಚೆಗೆ ಕಳಿಸಿದ ಆರೋಪ ಇದ್ದು, ಈ ಕುರಿತು IAS ಅಧಿಕಾರಿಯ ಜೊತೆಗಿನ ಸಂಭಾಷಣೆ ಆಡಿಯೋ ರಿಲೀಸ್ ಮಾಡಲಾಗಿದೆ. ಎಕ್ಸಾಮ್ ಪೋಸ್ಟ್ ಪೋನ್ ಮಾಡಿ ನೇಣು ಹಾಕಂತೀವಿ ನಾವು ಅಂತಾರೆ. ನಾವು ನೇಣು ಹಾಕೋತೀವಿ ಸರ್. ಏನ್ ಮಾಡಕ ಸರ್ ಏನಿಲ್ಲ ಸರ್, ನಿಮ್ಮ ಹೆಸರು ಬರ್ದು ನೇಣು ಹಾಕೋತೀವಿ ಸರ್ ನಾವು. ಅಲ್ಲ ಸರ್, ನಿಮ್ಮ ಹೆಸರು ಬರ್ದು ನಾವು ನೇಣು ಹಾಕೋತೀವಿ ಸರ್. ಯಾಕೋಳ ಏನ್ ಮಾಡಕ ನಿಮ್ಮ ಹೆಸರು ಬರ್ದು ನೇಣು ಹಾಕೋತೀವಿ ನಾವು. ಏನ್ ಮಾಡಕ ಆಗ್ತೀವಿ? ಈ ಧಮಕಿಗೆಲ್ಲ ನಾನೇನ್ ಮಾಡಕ ಸರ್? ಇನ್ನು IAS ಅಧಿಕಾರಿ ದುರ್ವರ್ತನೆಗೆ ವಿದ್ಯಾರ್ಥಿಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. IAS ಅಧಿಕಾರಿ ಮಾತು ನಿಜಕ್ಕೂ ಬೇಸರವಾಗಿದೆ. ನೇಣು ಹಾಕ್ಕೊಳ್ಳಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. CM ಸಮಾಧಾನದಲ್ಲಿ ಬಂದು ಸಮಸ್ಯೆ ಕೇಳಿದ್ರು. ಆದರೆ ಅಧಿಕಾರಿಯವರ ವರ್ತನೆ ಬೇಸರ ತರಿಸಿದೆ. ಸರ್ಕಾರ ಸಂಜೆಯ ಒಳಗೆ ಸಮಸ್ಯೆ ಬಗೆಹರಿಸದೇ ಇದ್ರೆ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸ್ತೀವಿ ಅಂತ ವಿದ್ಯಾರ್ಥಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು CM ಲೆವೆಲ್ ಅಲ್ಲಿ ಮೀಟಿಂಗ್ ಆಗಿದೆಪ್ಪ, ನನ್ನೊಬ್ಬನ ಡಿಸಿಷನ್ ಇಲ್ಲ ಇದು. ಸೊ ಅಲ್ಲಿ ಡಿಸೈಡ್ ಮಾಡಬೇಕು ಅಂತ ಹೇಳಿದ್ರು. CM ಸರ್ನ ಮೀಟ್ ಮಾಡಿದ್ವಿ. ಅವ್ರು ನೀಟಾಗಿ ಕುತ್ಕೊಂಡು ನಮ್ಮ ಸಮಸ್ಯೆನ ಕೇಳಿದ್ದಾರೆ. CM ಸಾಹೇಬ್ರು ಫೈಲ್ನ ತರಿಸ್ಕೊಂಡ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ನಾನು ವಿಡ್ರಾ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಬಟ್ ಅದು ನಿನ್ನೆ ಆಗಿರೋ ಒಂದು ಸಂದರ್ಶನ ಮತ್ತು ಇವತ್ತು ಇದ್ರವಾಗಿ ಏನೋ ಅದ್ರ ಬಗ್ಗೆ ರೆಸ್ಪಾನ್ಸ್ ಇಲ್ಲ. ಇವತ್ತು ಸಂಜೆ ಒಳಗಡೆ ಗೌರ್ಮೆಂಟ್ KA ಕಡೆಯಿಂದ ನಮ್ಗೆ ಅಫಿಷಿಯಲ್ ನೋಟಿಫಿಕೇಶನ್ ಬರಬೇಕು. ಸದ್ಯ ಎಕ್ಸಾಮ್ನ ತಡೆ ಹಿಡಿತೀವಿ. ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಡಿಸಿಷನ್ ತಗೊಂತೀವಿ ಅಂತ. ಎಕ್ಸಾಮ್ ಮಾತ್ರ ತಡೆ ಹಿಡಿಬೇಕು ಮೇಡಮ್. ಒಬ್ರು IAS ಆಫೀಸರ್ ಆಗಿ ಹಂಗೆ ಹೇಳಿದ್ದು ನಮಗೆ ತುಂಬಾ ಒಂದು ಬೇಜಾರು, ಸ್ಟೂಡೆಂಟ್ಸ್ಗೆ ಬೇಜಾರು ಆಗಿದೆ ಅಂತ. ಪ್ರೊಟೆಸ್ಟ್ ನಾಳೆ ಮತ್ತೆ ಫ್ರೀಡಂ ಪಾರ್ಕ್ಗೆ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಇವತ್ತು ಏನು ನಮಗೆ
ಡಿಸಿಷನ್ ಬರುತ್ತೋ ಅದ್ರ ಮೇಲೆ ನಾವು ಡಿಸೈಡ್ ಆಗ್ತೀವಿ. ಒಟ್ಟಲ್ಲಿ ಸರ್ಕಾರಿ ಉದ್ಯೋಗ ಅನ್ನೋದು ಬಡವರ ಮಕ್ಕಳಿಗೆ ಅಲ್ವಾ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ನೇಮಕಾತಿಗಳು ಸಾಲದಕ್ಕೆ ಕೆಪಿಎಸ್ಸಿ ನಡೆಸಿದ ಎಲ್ಲ ಪರೀಕ್ಷೆಗಳಲ್ಲೂ ಈಗ ಅಕ್ರಮದ ನೆರಳು ಬಿದ್ದಿದೆ. ವಿದ್ಯಾರ್ಥಿಗಳಿಗೆ ಕೆಪಿಎಸ್ಸಿ ಮೇಲಿನ ನಂಬಿಕೆ ಮಣ್ಣು ಪಾಲಾದಂತೆ ಆಗಿದೆ. ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು.